ಸರ್, ಈ ಫಿಲಂಗೆ ಕಿಚ್ಚ ಸುದೀಪ್ ಸರ್ ಕೂಡ ಪ್ರಮೋಟ್ ಮಾಡ್ತಾರೆ. ಹೌದು. ಜೊತೆ ವಿಡಿಯೋ ಎಲ್ಲ ಮಾಡಿದ್ದಾರೆ. ಹೌದು. So, ಅದ್ರ ಬಗ್ಗೆ ಇಲ್ಲ, ಅವ್ರದ್ದು ಆತ್ಮೀಯತೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಸರ್, ಆಮೇಲೆ ಮುಹೂರ್ತದ ಟೈಮಲ್ಲಿ ಉಪೇಂದ್ರ ಸರ್ ಅವ್ರು ಬಂದು ಕ್ಲಾಪ್ ಮಾಡಿದ್ದಾರೆ. ಅದೇ ಹೇಳ್ತೀನಲ್ಲ ನಾನು, ಉಪ್ಪಿ ಸರ್ ಅವರು ಸಾಮಾನ್ಯವಾಗಿ ಎಲ್ರಿಗೂ ಸಿಗೋದು ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಮಾಡಬೇಕು, ಅದರಲ್ಲಿ ವಿಷಯ. ಇವಾಗ ಪ್ರೊಡ್ಯೂಸರ್ಸ್ ಎಲ್ಲ ಬರೀ ಸ್ಟಾರ್ಗಳದೇ ಡೇಟ್ಸ್ ಬೇಕು ಅಂತ ಹೇಳ್ತಾರೆ. ಬಟ್ ಅದೇನೆ ಯಂಗ್ಸ್ಟರ್ಸ್ಗೆ ಯಾರು ರಿಯಲಿ ಟ್ಯಾಲೆಂಟ್ ಇದೆ ಅವ್ರಿಗೆಲ್ಲ ಯಾಕೆ ಪ್ರೊಡ್ಯೂಸ್, ಯಾರು ಸೂಪರ್ ಸ್ಟಾರ್ ಆಗಿ ಹುಟ್ಟಿರಲ್ಲ, ಅವ್ರು ಆಗ್ತಾರೆ. ಆಮೇಲೆ ಅವ್ರ ಪ್ರತಿಭೆಯಿಂದ ಅವ್ರು ಸೂಪರ್ ಸ್ಟಾರ್ಗಳಾಗ್ತಾರೆ. ನಿಮ್ದು ವರ್ಷಕ್ಕೆ 2 ಫಿಲಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನಾನು ಆಗ್ಲೇ ಒಂದು ಪ್ರಶ್ನೆ ಇಲ್ಲ, ನಿಮಗೆ ಒಂದು ವಿಷಯ ಹೇಳಿದೆ, ನನ್ ಗೇಟು ಬಾಗಿಲು ಎಲ್ಲ. ಸರ್, ಈ ಫಿಲಂಗೆ ಕಿಚ್ಚ ಸುದೀಪ್ ಸರ್ ಕೂಡ ಪ್ರಮೋಟ್ ಮಾಡ್ತಾರೆ. ಹೌದು. ಜೊತೆ ವಿಡಿಯೋ ಎಲ್ಲ ಮಾಡಿದ್ದಾರೆ. ಹೌದು. So, ಅದ್ರ ಬಗ್ಗೆ ಇಲ್ಲ, ಅವ್ರದ್ದು ಆತ್ಮೀಯತೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಯಾಕಂತಂದ್ರೆ ಒಂದು ಪೋಸ್ಟರ್ ರಿಲೀಸ್ ಮಾಡ್ಕೊಟ್ರು, ಪೋಸ್ಟರ್ ನೋಡಿದ್ರು, ಆಮೇಲೆ ಟೀಸರ್ ತೋರ್ಸಿದ್ರು, ಈ ತರ ಟೀಸರ್ ಇದೆ ಅಂತ. ಎಷ್ಟು ಇಷ್ಟಪಟ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವರೇ KRJ ಅವ್ರಿಗೆ ಫೋನ್ ಮಾಡಿದ್ರು, ನೀವು ಈ ಸಿನಿಮಾನ, ನಾನು ಹೇಳ್ತಾ ಇದ್ದೀನಿ ಇದನ್ನ, ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ನೀವೇ ಮಾಡ್ಬೇಕು ಅಂತ ಇಮಿಡಿಯೇಟ್ ಆಗಿ ಹೇಳಿ. ಆಮೇಲೆ ಸಿನಿಮಾ ರೆಡಿ ಆದ್ಮೇಲೆ ನನಗೆ ಹೇಳಿ ಅಂತಂದು, ಸಿನಿಮಾ ರೆಡಿ ಆದ್ಮೇಲೆ ತಿರ್ಗಾ KRJ ಅವ್ರಿಗೆ ಅವರೇ ಮಾತಾಡ್ಸಿ ಎಲ್ಲ ಸ್ವಲ್ಪ ಕನ್ಸೆಷನ್ ಎಲ್ಲ ಕೊಡಿಸಿ ಎಲ್ಲ ಮಾತಾಡಿಸಿ ಅದನ್ನೆಲ್ಲ ಕೊಟ್ರು. ಯಾರು ಮಾಡ್ತಾರೆ ಅದನ್ನೆಲ್ಲ? ನಾನ್ ಸಿನಿಮಾನೇ ನೋಡ್ತೀನಿ ಅಂತ ಮೊನ್ನೆ ಸಿನಿಮಾನು ನೋಡಿದ್ರು ಎಲ್ಲ. ನಮ್ಮನ್ನೆಲ್ಲ ಕರ್ಸಿ, ಮನೆಗೆ ಕರ್ಸಿ, ನಮ್ಮ ಟೀಮ್ ಎಲ್ಲ ಬಂದಿದ್ರು, ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಕರ್ಸಿ ಅವರೇ ಅಡುಗೆ ಮಾಡಿ ನಮ್ ಜೊತೆಲಿ ಸುಮಾರು ಹೊತ್ತು ಕಾಲ ಕಳೆದು. ಯಾರು ಇಷ್ಟೊಂದು ಪ್ರೀತಿ ಯಾರು ತೋರಿಸ್ತಾರೆ ಹೇಳಿ? ಪ್ರತಿಯೊಬ್ರು ಅವರವರದೇ ಒಂದು ಸ್ವಾರ್ಥದಲ್ಲಿ ಇರ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ, ನಮಗ್ ಗೊತ್ತಿಲ್ಲ. ನಾವು ಹತ್ರ ಹೋದಾಗಲೇ ನಮಗೆ ಗೊತ್ತಾಗುತ್ತೆ. ಹಾಗಿರಲ್ಲ ಜಗತ್ತು. ಈಗ ಅದರ ಉತ್ತಮ ಉದಾಹರಣೆ ಅಂತಂದ್ರೆ ಇವರು ಸುದೀಪ್ ಅವರು. ಅವ್ರಿಗೆ ಹೇಳ್ಬೇಕಾಗಿತ್ತು, ಅವರೇ ನೋಡಿ, ಅವರೇ KRJ ಫೋನ್ ಮಾಡಿ, ಅವರೇ ನಮ್ಮನ್ನು ಕರೆಸಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ, ತಿರ್ಗಾ KRJ ಫೋನ್ ಮಾಡಿ ಕನ್ಸೆಷನ್ ಎಲ್ಲ ಕೊಡಿಸಿ ನಮಗೋಸ್ಕರ ಅಡುಗೆ ಮಾಡಿ, ಇದನ್ನೆಲ್ಲ ಆ ಪ್ರೀತಿಗೆ ತಲೆ ಬಾಗ್ಬೇಕು ನಾವು ಅಷ್ಟೇ. ಅದೇ ನಿಮ್ ಫ್ಯಾಮಿಲಿ ಬಗ್ಗೆ ಸ್ಪೆಷಲ್ ಪ್ರೀತಿ ತುಂಬಾ ಇದೆ. ಅಂದ್ರೆ ಅಪ್ಪ ಅಮ್ಮ ಅವ್ರ ಬಗ್ಗೆ ತುಂಬಾ ಗೌರವ ಇದೆ, ಅವ್ರಿಗೆ ಅಭಿಮಾನ ಇದೆ. ಜೊತೆಗೆ ಅವರು, ನಮ್ಮ ಕೀರ್ತಿ ಅವರು ತುಂಬಾ ಹಳೆಯ ಸ್ನೇಹಿತರು. ಅವರು 9ನೇ ತರಗತಿಯಲ್ಲಿ ಇದ್ದಾಗಲೇ ಅವ್ರು ತುಂಬಾ ಒಳ್ಳೆ ಸ್ನೇಹಿತರು ಅವರು. ಸೊ ಅವಾಗ್ಲಿಂದ ಒಂದು ಒಳ್ಳೆ ಸಂಬಂಧ ಇದೆ. ನನಗೂ ತುಂಬಾ ಆತ್ಮೀಯರು. ನಾವು ಜೊತೆಯಲ್ಲಿ ಕೆಲಸ ಅಂದ್ರೆ ಒಂದೇ ಫ್ರೇಮ್ ಅಲ್ಲಿ ಕೆಲಸ ಮಾಡಿಲ್ಲ, ಆದ್ರೆ ನಮ್ ತುಂಟಾಟ ಸಿನಿಮಾ ಇಂದ ನಮ್ಗೆ ತುಂಬಾ ಪರಿಚಯ. ತುಂಟಾಟವೆಲ್ಲ ಅವರು ಹಾಡು ಕೂಡ ಹಾಡಲ್ಲಿ ಅಭಿನಯಿಸಿದ್ರು. ಹಾಗೆ ಅವತ್ತಿಂದ ನಮ್ಗೆ ತುಂಬಾ ಒಳ್ಳೆ ಪರಿಚಯ, ಒಂದು ಆತ್ಮೀಯತೆ ಇದೆ, ತುಂಬಾ ಆತ್ಮೀಯತೆ ಇದೆ. ಸರ್, ಆಮೇಲೆ ಮುಹೂರ್ತದ ಟೈಮಲ್ಲಿ ಉಪೇಂದ್ರ ಸರ್ ಅವ್ರು ಬಂದು ಕ್ಲಾಪ್ ಮಾಡಿದ್ದಾರೆ. ಅದೇ ಹೇಳ್ತೀನಲ್ಲ ನಾನು, ಉಪ್ಪಿ ಸರ್ ಅವರು ಸಾಮಾನ್ಯವಾಗಿ ಎಲ್ರಿಗೂ ಸಿಗೋದೇ ಇಲ್ಲ ಅವ್ರು. ಆಮೇಲೆ ಅವ್ರದೇ ಸಿನಿಮಾ ಇದ್ರ ಪ್ರಮೋಷನ್ ಇದ್ರಲ್ಲಿ ಕೆಲ್ಸದಲ್ಲ ಅವರಿದ್ರು. ಆದ್ರೆ ನಾನು ಅವ್ರನ್ನ ಕೇಳ್ಕೊಂಡಾಗ ಇಮಿಡಿಯೇಟ್ ಆಗಿ ಒಪ್ಕೊಂಡು ಬಂದು ಅದನ್ನ ಮಾಡ್ಕೊಟ್ರು. ನಿಜವಾಗ್ಲು ನಾನ್ ಚಿರಋಣಿ ಇವ್ರಿಗೆಲ್ಲ, ನಾನು ಚಿರಋಣಿ, ನಾನು ತಲೆ ಬಾಗ್ತೀನಿ. ಆಮೇಲೆ ಮುಹೂರ್ತ ಟೈಮಲ್ಲಿ ಅಮ್ಮವ್ರು ಕೂಡ ಬಂದ್ರು. ಹೌದು. ಈ ಫಿಲಮ್ ಅಲ್ಲಿ ಏನಾದ್ರು ಇಲ್ಲ, ಅವ್ರ ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿದ್ರು, ಅವ್ರ ಆಶೀರ್ವಾದ ಇದೆ. ಆಮೇಲೆ ನಾವು ಮೊದಲನೇದಾಗಿ ಒಂದು ಸ್ಕ್ರಿಪ್ಟ್ ಪೂಜೆ ಕೂಡ ನಾವು ಸ್ಮಾರಕದಲ್ಲಿ, ಮೈಸೂರು ಸ್ಮಾರಕದಲ್ಲಿ ಅಪ್ಪವ್ರ ಪುತ್ಥಳಿ ಎದುರುಗಡೆ ಮಾಡೋದು. ಹೀಗೆ ಅವರ ಇಬ್ಬರ ಆಶೀರ್ವಾದ ನಮ್ಗಿದೆ. ಓಕೆ ಸರ್. ಸರ್, ಈ ಫಿಲಮ್ ಯಾವಾಗ ರಿಲೀಸ್ ಆಗ್ತಿದೆ? 14ನೇ ತಾರೀಕು, ಜೂನ್ 14. ಆಮೇಲೆ ಇವಾಗ ನಿಮ್ಗೂ ಗೊತ್ತಿರ್ಬೋದು, ಇವಾಗ ಓಡ್ತಾ ಇರೋ ನ್ಯೂಸ್ ಏನಂದ್ರೆ ಚಿತ್ರರಂಗನ 1 ತಿಂಗಳು ಕ್ಲೋಸ್ ಮಾಡ್ಬೇಕು ಅಂತ. ಸೊ ನಿಮ್ಮ ಒಪಿನಿಯನ್ ಏನ್ ಸರ್? ಯಾಕಂದ್ರೆ ಎಷ್ಟೊಂದು ಸಾಲು ಮೂವಿಗಳಿದೆ ರಿಲೀಸ್ ಆಗೋದಕ್ಕೆ. ಈ ಟೈಮಲ್ಲಿ ಕ್ಲೋಸ್ ಮಾಡೋದು ಇದು ಸರಿಯಲ್ಲ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ಯಾಕೆ ಆತರ ಹೇಳ್ತಾ ಇದಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಕಾರಣ. ನನಗ್ ಜಾಸ್ತಿ ಗೊತ್ತಿಲ್ಲ ಅದರ ಬಗ್ಗೆ. ಆದ್ರೆ ನೀವೇ ಹೇಳಿದಾಗೆ ಪ್ರತಿ ವಾರ ನಮ್ಮಲ್ಲಿ 9, 10 ಆತರ ಸಿನಿಮಾಗಳು ಬಿಡುಗಡೆ ಆಗ್ತವೆ. ಅಂದ್ರೆ ಸಿನಿಮಾಗಳು ಜಾಸ್ತಿ ಇದಾವೆ, ಥಿಯೇಟರ್ಗಳು ಕಡಿಮೆ. ಆ ತರ ಇರ್ಬೇಕಾದ್ರೆ 1 ತಿಂಗಳು ಥಿಯೇಟರ್ಗಳನ್ನು ಕ್ಲೋಸ್ ಮಾಡ್ಬಿಟ್ರೆ 1 ತಿಂಗಳು ಆದ್ಮೇಲೆ ಅದು 20ಕ್ಕೆ ಏರುತ್ತೆ. ಅವಾಗ ಯಾರಿಗೂ ನ್ಯಾಯ ಸಿಗಲ್ಲ. ಹಾಗಾಗಿ ಕ್ಲೋಸ್ ಮಾಡೋದು ಇದು ನನಗೆ ಅನ್ಸೋಬಿಟ್ಟಿಗೆ ಅದು. ಆದ್ರೆ ನನಗೆ ಗೊತ್ತಿಲ್ಲ, ಅವ್ರ ಕಾರಣ ಅವ್ರಿಗೆ ಗೊತ್ತಿರುತ್ತೆ ಅಥವಾ ಅವ್ರಿಗೆ ಹೆಚ್ಚು ತಿಳ್ಕೊಂಡಿರ್ತಾರೆ, ನನಗ್ ಗೊತ್ತಿಲ್ಲ ಅದು. ಹೈದರಾಬಾದಲ್ಲೆಲ್ಲ ಮಾಡಿದ್ರು, ಆಂಧ್ರದಲ್ಲೆಲ್ಲ ಮಾಡಿದ್ರು, 1 ತಿಂಗಳು ಕ್ಲೋಸ್ ಮಾಡಿದ್ದಾರೆ.
ಬಟ್ ನಮಗೆ ಸಿನಿಮಾಗಳ ಕೊರತೆ ಇಲ್ಲ, ನಮ್ಮ ಸಾಕಷ್ಟು ಸಿನಿಮಾಗಳು ಬರ್ತಾನೆ ಇತ್ತು. ಅದು ಅನ್ಯಾಯ ಆಗ್ಬಿಡುತ್ತೆ 1 ತಿಂಗಳು ಕ್ಲೋಸ್ ಮಾಡ್ಬಿಟ್ರೆ ಅಂತ ನನ್ನ ಭಾವನೆ. ಅಂದ್ರೆ ಈಗ ನಡೀತಿರೋ ಚರ್ಚೆ ಏನಂತಂದ್ರೆ ಸ್ಟಾರ್ಗಳು ಮಾಡ್ಬೇಕು, ಸಿನಿಮಾಗಳು ಜಾಸ್ತಿ ಮಾಡ್ಬೇಕು. ನನಗನ್ಸೋದು ಸ್ಟಾರ್ಗಳೂ ಮಾಡ್ಬೇಕು, ಬೇರೆ ಕಲಾವಿದರುಗಳು ಮಾಡ್ಬೇಕು, ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಮಾಡ್ಬೇಕು, ಅದರಲ್ಲಿ ವಿಷಯ ಇರ್ಬೇಕು. ವಿಷಯ ಇದ್ರೆ ಅದರ ಜೊತೆಯಲ್ಲಿ ನಿಮ್ಮ ಸ್ಟಾರ್ಸ್ ಇದ್ರೆ, ಈ ಸ್ಟಾರ್ಸ್ ಇದ್ರೆ ಡಿಫಾಲ್ಟ್ ಜನ ಹೋಗ್ತಾರೆ ಆ ಸಿನಿಮಾಗಳು. ಅದು ಚೆನ್ನಾಗಿರುತ್ತೆ ಬಿಡುತ್ತೆ, ಅದು ಆಮೇಲೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಅವ್ರ ಸಿನಿಮಾ ಇದ್ದ ತಕ್ಷಣ ಥಿಯೇಟರ್ಗಳಿಗೆ ಜನ ಹೋಗ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ, ನೀವು ಈಗ OTT ಮೇಲೆ ನೋಡಿದ್ರು ಕೂಡ ಅದು ಮೌತ್ ಪಬ್ಲಿಸಿಟಿ. OTT ಓಡ್ತಿರೋದೇ ಮೌತ್ ಪಬ್ಲಿಸಿಟಿ. ಅವರು ಯಾವ್ದೋ ಕೆಲವು ವೆಬ್ ಸೀರೀಸ್ ಅದು ಇದು ಪೇಪರ್ ಅಲ್ಲಿ ನೋಡ್ತೀವಿ, ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ಎಷ್ಟೋ ಇದಕ್ಕೆ ಜಾಹೀರಾತುಗಳೇ ಇರಲ್ಲ, ಬಟ್ ಅದು ಹೇಗೆ ಓಡ್ತವೆ? ಮೌತ್ ಪಬ್ಲಿಸಿಟಿ. ಕಾಂಟೆಂಟ್ ಬೇಸ್ಡ್ ಕಾಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ, ಆಮೇಲೆ ಎಷ್ಟೋ ಹಿಂದಿನ ಸಿನಿಮಾಗಳು ತೆಗೆದು ನೋಡಿ, ಒಳ್ಳೆ ಕಾಂಟೆಂಟ್ ಇತ್ತು ಅಂತಂದ್ರೆ ಅಲ್ಲಿ ಸ್ಟಾರ್ಗಳೇ ಇರಲ್ಲ, ಅವ್ರು ಸ್ಟಾರ್ಗಳು ಆಮೇಲೆ ಆಗ್ತಾರೆ. ಕಾಂಟೆಂಟ್ ಚೆನ್ನಾಗಿರ್ಬೇಕು, ಕಾಂಟೆಂಟ್ ಜೊತೆ ಅವ್ರ ಪ್ರತಿಭೆ ಇರಬೇಕು, ಕಲಾವಿದರುಗಳು ಚೆನ್ನಾಗಿರ್ಬೇಕು. ಬರೀ ಕಾಂಟೆಂಟ್ ಚೆನ್ನಾಗಿದ್ದು ಕಲಾವಿದರುಗಳು ಚೆನ್ನಾಗಿಲ್ಲ, ಇಲ್ಲ ತಾಂತ್ರಿಕ ವರ್ಗ ಅದು ಅದಕ್ಕೆ ನ್ಯಾಯ ಒದಗಿಸಲಿಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ. ಎಲ್ಲವೂ ಇಡೀ ಸಿನಿಮಾ ಎಲ್ಲಾನು ಚೆನ್ನಾಗಿರ್ಬೇಕು. ಅವಾಗ ಅದು ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಆಮೇಲೆ ಒಂದು ಫೇಸ್, ಅದು ಒಂದೊಂದು ಇಂಡಸ್ಟ್ರಿ ಒಂದೊಂದು ಟೈಮ್ ಬಂದಿರುತ್ತೆ. ನಮ್ಮ ಇಂಡಸ್ಟ್ರಿನೂ ಟೈಮ್ ಒಳ್ಳೇದ್ ಬರುತ್ತೆ. ಈಗ 14ನೇ ತಾರೀಕಿಂದ. ಓಕೆ ಸರ್, ಆಮೇಲೆ ಈ ಕ್ವಶನ್ ಏನಕ್ಕೆ ಕೇಳಿದೆ ಅಂದ್ರೆ, ಸಪೋಸ್ ಇವಾಗ ಈ ತರ ಮಾಡೋದ್ರಿಂದ ಒಂದ್ ಸೆಟ್ ಆಫ್ ಕಸ್ಟಮರ್ಸ್ ನ ಕಳ್ಕೊಂಡ್ಬಿಟ್ರೆ ಮತ್ತೆ ಪಡೆಯೋದು ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಸೊ ಇವಾಗ ಪ್ರೊಡ್ಯೂಸರ್ಸ್ ಎಲ್ಲ ಬರೀ ಸ್ಟಾರ್ಗಳದೇ ಡೇಟ್ಸ್ ಬೇಕು ಅಂತ ಹೇಳ್ತಾರೆ. ಬಟ್ ಅದೇನೆ ಯಂಗ್ಸ್ಟರ್ಸ್ಗೆ ಯಾರು ರಿಯಲಿ ಟ್ಯಾಲೆಂಟ್ ಇದೆ ಅವ್ರಿಗೆಲ್ಲ ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ? ಅವ್ರನ್ನ ಯಾಕೆ ಇನ್ನೊಬ್ರು ಹೊಸ ಡೈರೆಕ್ಟರ್ ಇನ್ನೊಬ್ರು ಸ್ಟಾರ್ನ ಯಾಕೆ ಕ್ರಿಯೇಟ್ ಮಾಡೋದಕ್ಕೆ ಅವರು ಯೋಚನೆ ಮುಂದಾಗ್ತಾ ಇಲ್ಲ ಅಂತ? ಇದು ಇವತ್ತಿಂದಲ್ಲ, ಹಳೆಯ ಕಾಲದಿಂದ ಸಿನಿಮಾ ಅಂತಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್ ಬೋತ್. ಸೊ ಸಿನಿಮಾ ಇಷ್ಟು ಹೂಡಿಕೆ ಇದ್ದಾಗ ಎಷ್ಟು ವಾಪಸ್ ಬರುತ್ತೆ ಅನ್ನೋದು ನಿರ್ಮಾಪಕ, ಯಾವುದೇ ನಿರ್ಮಾಪಕ ಆದ್ರೂ ಯೋಚನೆ ಮಾಡೇ ಮಾಡ್ತಾನೆ. ಬಟ್ ಆತನಿಗೆ ಅದು ಅನಿಸ್ಬೇಕು, ಈ ಕಥೆ ತುಂಬಾ ಚೆನ್ನಾಗಿದೆ, ನಿರ್ದೇಶಕರು ಚೆನ್ನಾಗಿದ್ದಾರೆ, ಆಮೇಲೆ ಈ ಹೊಸ ಕಲಾವಿದ ಆಗಿದ್ರು ಕೂಡ ಇನ್ನು ಪ್ರತಿಭೆ ಇದೆ, ಇವನನ್ನ ಹಾಕೊಂಡು ಸಿನಿಮಾ ಮಾಡಬಹುದು ಅಂತ ಅವ್ರಿಗೆ ನಂಬಿಕೆ ಬಂದ್ರೆ. ನಾಗರಾಜಲ್ಲಿ ಅಪ್ಪ ಅವರೇನಿದ್ರು ಮೊದಲನೇ ಸಿನಿಮಾ ನಾಯಕ ನಟನಾಗಿ. ಬಟ್ ನಿರ್ದೇಶಕರು ತುಂಬಾ ದೊಡ್ಡ ನಿರ್ದೇಶಕರು, ನಿರ್ಮಾಪಕರು ತುಂಬಾ ದೊಡ್ಡ ನಿರ್ಮಾಪಕರು. ಅವ್ರಿಗೆ ಇವ್ರ ಮೇಲೆ ನಂಬಿಕೆ ಇತ್ತು, ಇವ್ರ ಪ್ರತಿಭೆ ಮೇಲೆ ನಂಬಿಕೆ ಇತ್ತು, ಆಮೇಲೆ ಇವ್ರು ಸ್ಟಾರ್ ಆದ್ರು. ಹಾಗಾಗಿ ಅದು ಆಮೇಲೆ ಪ್ರತಿಯೊಬ್ಬರ ಅದೃಷ್ಟ, ಅದು ಅವರವರವರ ಅದೃಷ್ಟ. ಯಾರು ಸೂಪರ್ ಸ್ಟಾರ್ ಆಗಿ ಹುಟ್ಟಿರಲ್ಲ, ಅವ್ರು ಆಗ್ತಾರೆ. ಆಮೇಲೆ ಅವ್ರ ಪ್ರತಿಭೆಯಿಂದ ಅವ್ರು ಸೂಪರ್ ಸ್ಟಾರ್ ಗಳಾಗ್ತಾರೆ. ಆದ್ರೆ ಹೊಸ ನಿರ್ಮಾಪಕರು ತುಂಬಾ ದುಡ್ಡು ಹಾಕಿ ಕೆಲಸ ಏನೋ ಒಂದು ಮಾಡ್ಬೇಕು ಅಂತಂದ್ರೆ ಅವರು ಫಸ್ಟ್ ಚಾಯ್ಸ್ ಅವ್ರದ್ದು ಸೂಪರ್ ಸ್ಟಾರೇ ಆಗಿರ್ತಾರೆ. ಅವರನ್ನೇ ಹಾಕೊಂಡ್ ಮಾಡಿದ್ರೆ ಸ್ವಲ್ಪ ಸೇಫ್ ಆಗಿರ್ತೀವಿ ನಾವು ಅಂತ. ಅಥವಾ ಸ್ಟಾರ್ಗಳು ಇರ್ತಾರೆ, ಅವ್ರನ್ನ ಹಾಕೊಂಡ್ ಮಾಡಿದ್ರೆ ನಾವು ಸೇಫ್ ಆಗಿರ್ತೀವಿ. ಅಂದ್ರೆ ಈ ತರದ್ದು ಏನಾದ್ರು ಒಳ್ಳೆ ಸಬ್ಜೆಕ್ಟ್ ಬಂತು ಅಂತಂದ್ರೆ ಇವೆಲ್ಲಾನು ಯಾರೇ ಸೂಪರ್ ಸ್ಟಾರ್ ಇದು ಮಾಡಿ ಫಸ್ಟ್ ಸಿನಿಮಾನೇ ಸೂಪರ್ ಸ್ಟಾರ್, ಅವರು ಬರಕ್ ಮುಂಚೆನೇ ಸೂಪರ್ ಸ್ಟಾರ್. ಪಿಕ್ಚರ್ ಹಿಟ್ ಆದ್ಮೇಲೆ ತಾನೇ ಸೂಪರ್ ಸ್ಟಾರ್, ಫಸ್ಟ್ ಪಿಕ್ಚರ್ ಆದ್ಮೇಲೆ. ಸೊ ಯಾರ್ದೇ ಒಂದು ನಂಬಿಕೆ ಇರುತ್ತೆ, ಅವ್ರವ್ರ ಅದೃಷ್ಟ ಅದು, ಆ ಕಲಾವಿದ್ದೇ ಅದೃಷ್ಟ ಅದು. ಯಾರೋ ಒಬ್ಬ ನಿರ್ಮಾಪಕಂದು ಒಂದು ಗಟ್ ಫೀಲಿಂಗ್ ಇರುತ್ತೆ, ಒಂದು ಅನ್ಸುತ್ತೆ ಇವ್ನ ಹಾಕೊಂಡ್ ಮಾಡಿದ್ರೆ ಆಗತ್ತಪ್ಪ ಅಂತ. ಆಗತ್ತೆ, ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಆಯ್ತು, ಅಲ್ಲಿಗೆ ಅವ್ರು ಸ್ಟಾರ್ ಆದ್ರು. ಹಿಂಗೆ. ಸೊ ನಿಮ್ದು ವರ್ಷಕ್ಕೆ 2 ಫಿಲಂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನಾನು ಆಗ್ಲೇ ಒಂದು ಪ್ರಶ್ನೆ ಹೇಳಿದೆ ನಿಮಗೆ, ಒಂದು ವಿಷಯ ಹೇಳಿದೆ, ನನ್ ಗೇಟು ಬಾಗಿಲು ಎಲ್ಲ ಒಳ್ಳೆ. ಬಟ್ ಹಾಗಂತ ನಾನು ಮೊದ್ಲಿಂದ ಕೂಡ ಸುಮ್ಮನೆ ನಾನು ಸಿನಿಮಾಗಳು ನನಗೆ ಇಷ್ಟ ಆದ್ರೆ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಆಗ್ಬೇಕು, ಖಂಡಿತವೂ ಮಾಡ್ತೀನಿ ನಾನು. ನೀವು 2 ಅಂತ ಹೇಳಿದ್ರಿ, ನಾನು ಇನ್ನೂ ಜಾಸ್ತಿ ಮಾಡೋಕ್ಕೂ ತಯಾರಿದ್ದೀನಿ. ಒಳ್ಳೆ ನಿರ್ದೇಶಕರು, ಒಳ್ಳೆ ಕಥೆ, ಒಳ್ಳೆ ನಿರ್ಮಾಪಕರು, ಖಂಡಿತವೂ ಮಾಡ್ತೀನಿ.